ವಿವೇಕ ಸ್ಮಾರಕ ಉದ್ಘಾಟನೆಗೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಮೈಸೂರಿಗೆ ಆಗಮಿಸಿದ್ರು. ಉದ್ಘಾಟನೆ ಬಳಿಕ ವೇದಿಕೆ ಕಾರ್ಯಕ್ರಮವೂ ಕೂಡ ನಡೀತು. ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಮಕೃಷ್ಣ ಆಶ್ರಮದ ವಿದ್ಯಾರ್ಥಿಯೊಬ್ರು ಭಾಷಣವನ್ನ ಮಾಡ್ತಾರೆ. ಅವರು ನಮ್ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂತ ಕೆಲಸ ಮಾಡ್ತೀನಿ. ಇಲ್ಲಿರ್ತಕ್ಕಂಥವ್ರು ನಮ್ ಜೊತೆ ರಾಮಕೃಷ್ಣ ಆಶ್ರಮದ ವಿದ್ಯಾರ್ಥಿ ಉಪೇನ್ ಅಂತ. ಉಪೇನ್ ಅವರೇ ನಮಸ್ತೆ. ಹೇಗ್ ಅನ್ನಿಸ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಭಾಷಣವನ್ನ ಮಾಡಿದ್ ನಿಮ್ಗೆ? ತುಂಬಾ ಚೆನ್ನಾಗ್ ಅನ್ಸ್ತು. ನಾನು ಅಂದ್ಕೊಂಡಿದ್ದೆ ಮೇ ಬಿ ಕೇಳಿಸ್ಕೊಂತಾರೆ ಅಂತ. ಮತ್ತೆ ನಾನು ತುಂಬಾ ಹಿಂದಿದಲ್ಲಿ ಮಾತಾಡಿದ್ನಲ್ವಾ, ಅದಕ್ಕೆ ಅವರು ಪ್ರಾಪರ್ ಆಗಿ ಕೇಳಿಸ್ಕೊಂತಾರೆ. ಯಾಕಂದ್ರೆ ಹಿಂದಿದಲ್ಲೇ ಅವ್ರು ಜಾಸ್ತಿ ಮಾತಾಡೋದು. ಮತ್ತೆ ಅದಕ್ಕೇನೆ ನಾ ಫಸ್ಟಿಗೆ ಇಟ್ಟಿದ್ರು. ಈವನ್ ಅವರು ಆಫೀಸ್ ಅವರು ಹೇಳಿದ್ರು, ನಿಂದು ನಾ ಫಸ್ಟಿಗೆ ಇಟ್ಟಿರೋದು ಯಾಕಂದ್ರೆ ಹಿಂದಿದಲ್ಲಿ ಮಾತಾಡ್ತಿದ್ಯಾ ಅಂತ. ಮತ್ತೆ ತುಂಬಾ ಪ್ರಾಕ್ಟೀಸ್ ಮಾಡಿದ್ವಿ. ತುಂಬಾ ಸ್ವಲ್ಪ ಭಯ ಅನ್ಸ್ತು, ಬಟ್ ಆಮೇಲೆ ಏನೂ ಅನ್ಸ್ಲಿಲ್ಲ. ನಾ ಮಾಡಿದ್ದೀನಿ, ಇದನ್ನ ಮಾಡ್ಬೇಕು ಅಂತ ಅನ್ಸ್ತು. ಫುಲ್ ಮುಗಿಸ್ದೆ ನಾನು. ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಎಷ್ಟು ದಿನಗಳಿಂದ ಪ್ರಾಕ್ಟೀಸ್ ಮಾಡಿದ್ರಿ ಭಾಷಣವನ್ನ ಮಾಡ್ಲಿಕ್ಕೆ? ಯಾವ್ಯಾವ ರೀತಿಯ ಸಬ್ಜೆಕ್ಟ್ಗಳನ್ನ ಆ ಒಂದು ಭಾಷಣದಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ರಿ ಅಂತ? ನಾ ಆಲ್ಮೋಸ್ಟ್ 3-4 ದಿವಸದಿಂದ ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ದೆ. ನಮ್ಗೆ ಸೆಲೆಕ್ಷನ್ಸ್ ಎಲ್ಲ ಇತ್ತು. 3 ಜನ ಆಕ್ಚುಲಿ ಸೆಲೆಕ್ಟೆಡ್ ಆಗಿದ್ರು. ಅದರಲ್ಲಿ ಒಬ್ಬ ಸೆಲೆಕ್ಟೆಡ್ ಆದೆ, ನಾಮಿನೇಟ್ ಆದೆ. ನನ್ನ ಫ್ರೆಂಡ್ ಒಬ್ಬ ನಂಗೆ ನಂದನ್ ಅಂತ, ಅವ್ನು ತುಂಬಾ ಹೆಲ್ಪ್ ಮಾಡ್ದ ನಂಗೆ. ಅವನು ಒಬ್ಬ ಸೆಲೆಕ್ಟೆಡ್ ಆಗಿದ್ದ. ನಾವು ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದ್ ಮೀಟಿಂಗ್ ರೂಮ್ ಅಂತ ಅಲ್ಲಿ ಇಟ್ಬಿಟ್ಟು ಫುಲ್ ಎಲ್ಲ ಪ್ರಾಕ್ಟೀಸ್ ಮಾಡಿ, ಮತ್ತೆ CG ಸರ್ ಅಂತ ಒಬ್ರು, ಅವ್ರು ನಮ್ ಹಿಂದಿ ಲೆಕ್ಚರರು, ಹಿಂದಿ ಟೀಚರು. ಅವರು ಬಂದು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ನಮ್ಗೆ ಏನೇನು ಇಂಟೋನೇಷನ್ಸ್ ಏನೇನ್ ಬೇಕಾಗಿತ್ತು ಅದೆಲ್ಲ ಹೇಳ್ಕೊಟ್ರು, ಏನೇನ್ ಮಾಡ್ಬೇಕಂತ. ಆಮೇಲೆ ನನ್ ಸ್ಟೇಜ್ ಫಿಯರ್ ಇತ್ತು ಸ್ವಲ್ಪ. ಸೊ ಅದನ್ನೆಲ್ಲ ತೆಗಿಯಕ್ಕೆ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು. ಹೆಂಗೆ ಅಂದ್ರೆ, ನನ್ನ ಕ್ಲಾಸಿಗೆಲ್ಲ, ನನ್ನ ಫ್ರೆಂಡ್ಸ್ ಕ್ಲಾಸಿಗೆಲ್ಲ ಕರ್ಕೊಂಡೋಗಿ ಅವ್ರ ಮುಂದೆ 2-3 ಸಲ ಮಾಡಿಸಿ ಎಲ್ಲ ನೀಟಾಗಿ ಬರ್ಲಿ. ಆಮೇಲೆ ಒಂದ್ಸಲಿ ನಮ್ ಹಳೆ ಪ್ರಿನ್ಸಿಪಲ್ ಬಾಲಾಜಿ ಸರ್ ಅವ್ರ ಕೈಲಿ ಆಶ್ರಮದಲ್ಲಿ ಮಾಡಿದ್ವಿ ಒಂದ್ಸಲಿ. ಮತ್ತೆ ಸ್ವಾಮೀಜಿಗಳ್ದು ಒಂದ್ ಸ್ವಲ್ಪ ಅವ್ರದ್ದು ಏನೇನು ರಿಮಾರ್ಕ್ಸ್ ಇತ್ತು, ಕಾಮೆಂಟ್ಸ್ ಇತ್ತು, ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅದೆಲ್ಲ ಮಾಡಿದಾಯ್ತು. ಮತ್ತೆ ಅದೇ ಮಾಡಿದ್ವಿ ಅಷ್ಟೇ. ಪ್ರಮುಖವಾಗಿ ಆ ಒಂದು ಭಾಷಣನ ಮಾಡಿದ್ರಿ, ಏನೇನೆಲ್ಲ ಉಲ್ಲೇಖ ಮಾಡಿದ್ರಿ ಆ ಒಂದು ಭಾಷಣದಲ್ಲಿ? ಅಂದ್ರೆ ಯಾವ ರೀತಿ ಅಂದ್ರೆ ಸಬ್ಜೆಕ್ಟ್ಗಳು, ಅದ್ರಲ್ಲಿ ಏನೇನ್ ವಿಷಯಗಳನ್ನ ಅಳವಡಿಕೆ ಮಾಡಿದ್ರಿ ಅಂತ ನಿಮ್ಮ ಭಾಷಣದಲ್ಲಿ? ನಾ ಏನೇನ್ ಮಾತಾಡಿದೆ ಅಂದ್ರೆ, ಅದು ಆಕ್ಚುಲಿ ವಿವೇಕಾನಂದ ಅವ್ರದ್ದು ಒಂದು ಸಂದೇಶ, ಯಾರಿಗೆ, ಯುವಕರಿಗೆ, ಯೂತ್ಸಿಗೆ. ಮತ್ತೆ ಅದ್ರಲ್ಲಿ ಏನೇನ್ ಬಗ್ಗೆ ಮಾತಾಡಿದೀನಿ ಅಂದ್ರೆ, ಪೇಟ್ರಿಯಾಟಿಸಂ ಬಗ್ಗೆ ಮಾತಾಡಿದೀನಿ, ಒಂದು ದೇಶಭಕ್ತಿ. ಆಮೇಲೆ ಏನೇನ್ ಮಾಡ್ಬೇಕು ನಮ್ಮ ದೇಶವನ್ನು ಮೇಲೆತ್ತೋದಿಕ್ಕೆ. ಆಮೇಲೆ ನೆಕ್ಸ್ಟ್ ಏನೇನ್ ಮಾಡೋದಿದೆ ಇನ್ನು. ಸೊ ಒಂದ್ ಸ್ವಲ್ಪ ಓಕೆ, ನಾನು ಏನೇನ್ ಮಾತಾಡಿದೆ ಅಂದ್ರೆ, ಸೊ ಬೇಸಿಕಲಿ ಭಾರತದ ಬಗ್ಗೆ ಏನೇನಿದೆ, ನಾವೇನೇನ್ ತಗೊಂಡ್ ಬಂದಿದ್ವಿ, ನಮ್ಮ ಏನು ಇನ್ಹೆರಿಟೆನ್ಸ್ ಅಂತಾರೆ, ನಮ್ಮ ಆನ್ಸಿಸ್ಟರ್ಸ್ ಇಂದ ತಗೊಂಡ್ ಬಂದಿದ್ವಲ್ವಾ, ಅವನ್ನೆಲ್ಲ ನಾವು ಹೆಂಗೆ ಇವಾಗ ಜಾಸ್ತಿ ಮಾಡೋದು, ನಮ್ಮ ಭಾರತದ ಹೆಮ್ಮೆಯನ್ನು ಹೆಂಗೆ ಮೇಲೆತ್ತೋದು, ಅದ್ರ ಬಗ್ಗೆ ಮಾತಾಡಿದಾಯ್ತು ನಾನು. ನರೇಂದ್ರ ಮೋದಿ ಅವರ ಮುಂದೆ ಭಾಷಣ ಮಾಡೋದಷ್ಟು ಸುಲಭ ಅಲ್ಲ. ಈ ಒಂದು ರೋಮಾಂಚನದ ಕ್ಷಣಗಳಿಗೆ ಏನ್ ಹೇಳ್ತೀರಿ? ತುಂಬಾ ಖುಷಿ ಅನ್ಸ್ತು. ನಾವು ಆಕ್ಚುಲಿ ತುಂಬಾ ಏನು SPG ಅವ್ರು ಇದ್ರಲ್ಲ, ಅದು ತುಂಬಾ ನಮ್ಗೆ ಶಾಕ್ ಆಯ್ತು. ಅವ್ರ ಸೆಕ್ಯೂರಿಟಿ ಲೆವೆಲ್, ಅವ್ರು ನಿನ್ನೆ ಆಕ್ಚುಲಿ ಫುಲ್ ರಿಹರ್ಸಲ್ ಎಲ್ಲ ಮಾಡಿಸಿದಾಯ್ತು. ಅವಾಗ ಏನೇನೋ ಇತ್ತು, ಫೇಕ್ ಮೋದಿ ತರ ಎಲ್ಲ ಇದ್ರು. ಆಮೇಲೆ ತುಂಬಾ ಫುಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ರು. ಸ್ವಲ್ಪ ಭಯ ಇತ್ತು, ಏನೇನ್ ಇರುತ್ತೆ ಸೆಕ್ಯೂರಿಟಿ ಮೆಷರ್ಸ್ ಅಂತ ಎಲ್ಲ. ಮತ್ತೆ ಇಡೀ ಸ್ಕೂಲಿಗೆ ನಮ್ಮ ಇಬ್ರನ್ನೇ ಸೆಲೆಕ್ಟ್ ಮಾಡಿದ್ರಲ್ಲ, ಆಲ್ಮೋಸ್ಟ್ 400+ ಸ್ಟೂಡೆಂಟ್ಸ್ ಇಂದ. ಸೊ ಅದು ತುಂಬಾ ಹೆಮ್ಮೆಯ ವಿಷಯ. ಮತ್ತೆ ಏನಂತ ಹೇಳ್ಬೇಕಂದ್ರೆ, ಓಕೆ, ಈಗ ನೀವು ಮೋದಿ ಅವರ ಎದುರಿಗೆ ಭಾಷಣ ಮಾಡ್ತೀರಾ ಅನ್ನೋ ವಿಷಯ ನಿಮ್ಮ ತಂದೆ ತಾಯಿಗಳಿಗೆ ಏನಾದ್ರು ಗೊತ್ತಿತ್ತಾ ಅಂತ? ಇಲ್ಲ, ಆಕ್ಚುಲಿ ನಮ್ಗೆ ಯೂಶಲಿ ಫೋನ್ ಕಾಲ್ ಸಂಡೇ ಸಿಗುತ್ತೆ. ಸೊ ನಮ್ಗೆ ಸಂಡೇಗಿಂತ ಮುಂಚೆ ನಂಗೆ ಗೊತ್ತಿರ್ಲಿಲ್ಲ. ನಂಗೆ ಆಕ್ಚುಲಿ ಗೊತ್ತಾಗಿದ್ ಮಂಡೇ. ಸೊ ನಮ್ ಪೇರೆಂಟ್ಸಿಗೆ ಏನು ಗೊತ್ತಿರ್ಲಿಲ್ಲ. ಮತ್ತೆ ನಿನ್ನೆ ಒಬ್ರು ಫ್ಯಾಕಲ್ಟಿ ಮೆಂಬರ್ ಇಂದ ನಾನು ಫೋನ್ ಮಾಡಿಸಿ ಹಿಂಗೆ ಹೇಳ್ದೆ. ನಾನ್ ಹೇಳಿಲ್ಲ, ಅವ್ರು ಹೇಳಿದ್ರು, ಹಿಂಗೆ ಬೇಗ ಬನ್ನಿ, ನಿಮ್ ಮಗ ಏನೋ ಸರ್ಪ್ರೈಸ್ ಕೊಡ್ಬೇಕಂತ. ಅಷ್ಟೇ ಅವ್ರಿಗೆ ಗೊತ್ತಿರೋದು. ಅವ್ರು ಇಲ್ಲಿ ಬಂದ್ಬಿಟ್ಟು ತುಂಬಾ ಶಾಕ್ ಆದ್ರು. ಮತ್ತೆ ಅವರೇ ಹೇಳ್ತಾರೆ ತುಂಬಾ ಗೂಸ್ ಬಂಪ್ಸ್ ಬಂದಿತ್ತು ಅಂತ ಎಲ್ಲ. ಅವ್ರನ್ನೇ ಕೇಳಿದ್ರೆ ಬೆಸ್ಟ್ ಅದ್ರಲ್ಲಿ. ಅಷ್ಟೇ. ನಿಮ್ಮ ನೇಟಿವ್ ಯಾವ್ದು? ಎಲ್ಲಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಯಾವಾಗಿಂದ ಮಾಡ್ತಿರ್ತಕ್ಕಂಥದ್ದು?
ನಂದು ಊರ್ ಬಂದು ತಿಟ್ಟೂರು, ತುಮಕೂರು. ನಾನು ಇರೋದು ಇವಾಗ ಬೆಂಗಳೂರಲ್ಲಿ. ಇವಾಗ ನಾನು 8th ಸ್ಟ್ಯಾಂಡರ್ಡ್ ಇಂದ ಇಲ್ಲಿ ಓದಕ್ ಶುರು ಮಾಡಿದೆ. ಅಷ್ಟೇ. ಖುಷಿ ಆಯ್ತು ನಿಮ್ಗೆ ಮೋದಿ ಅವರ ಮುಂದೆ ಭಾಷಣ ಮಾಡತಕ್ಕಂಥದ್ದು? ನಂಗೆ ತುಂಬಾ ಖುಷಿ ಆಗಿದೆ ಅಂದ್ರೆ ಅವ್ರು ನನ್ನ ಮಾತು ಕೇಳಿಸ್ಕೊಂಡ್ರು. ಅದು ತುಂಬಾ ನಂಗೆ ಖುಷಿ ಆಗಿತ್ತು. ಮತ್ತೆ ಅದೊಂದು ಖುಷಿ ಅಷ್ಟೇ. ಇದ್ರ ಜೊತೆಗೆ ಪ್ರಧಾನಮಂತ್ರಿ ಅವರು ನಿಮ್ಮನ್ನೇನಾದ್ರು ಕರೆದು ಮಾತನಾಡ್ಸೋವಂಥದ್ದಾಗಿರ್ಬೋದು, ಶೇಕ್ ಹ್ಯಾಂಡ್ ಕೊಡೋ ಅಂಥದ್ದಾಗಿರ್ಬೋದು, ಏನಾದ್ರು ಮಾಡಿದ್ರಾ? ಅಥವಾ ನಿಮ್ಮ ಏನು ಭಾಷಣಕ್ಕೆ ಹೊಗಳಿಕೆಯನ್ನ ಮಾತುಗಳನ್ನ ಹೇಳುವಂಥದ್ದಾಗಿರ್ಬೋದು, ಅಥವಾ ಇನ್ನು ಮುಂದೆ ಈ ತರದ್ ಮಾಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಸಲಹೆ ಕೊಡೋ ಅಂಥದ್ದು ಏನಾದ್ರು ಮಾಡಿದ್ರ? ಇಲ್ಲ, ಅವ್ರು ಆಕ್ಚುಲಿ ಅದಕ್ಕೆ ಸೆಕ್ಯೂರಿಟಿ ಮೆಷರ್ಸ್ ಇಂದ ನಮ್ಮನ್ನ ಬಿಡ್ಲಿಲ್ಲ ಹತ್ರ ಹೋಗಕ್ಕೆ. ಸೊ ಅದರಿಂದ ಅದೇನೋ ಹೇಳಿಲ್ಲ ನಮ್ಮನ್ನ ಬಿಡ್ಲಿಲ್ಲ ಅಲ್ಲಿ ಹತ್ರ ಹೋಗಕ್ಕೆ. ಬಟ್ ಅಂದ್ರೆ ಮೋದಿ ಅವ್ರನ್ನ ಹತ್ರದಿಂದ ನೋಡಿದಂತೂ ಖುಷಿ ಆಗಿದೆಯಾ? ಹೌದು, ಅದು ತುಂಬಾ ಖುಷಿ ಆಗಿದೆ ನಮ್ಗೆ. ಅದು ಎಷ್ಟೋ ಜನರ ಕನ್ಸದು, ಅದು ನನಗ್ ನನಸಾಗಿದೆ. ತುಂಬಾ ಖುಷಿ ಆಗುತ್ತೆ. ಇದಿಷ್ಟು ಏನು ವಿದ್ಯಾರ್ಥಿಯಾದ ಉಪೇನ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಮೋದಿ ಅವರ ಮುಂದೆ ಸಾಕಷ್ಟು ಭಾಷಣಗಳನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಆದ್ರೆ ನನಗೆ ಇಂಥ ಒಂದು ಅವಕಾಶವನ್ನ ಕೊಟ್ಟಂತ ಶಾಲೆಗಾಗಿರ್ಬೋದು, ಹಾಗೆ ಏನು ಅಲ್ಲಿಯ ಒಂದು ಸೆಕ್ಯೂರಿಟಿಗಾಗಿರ್ಬೋದು, ಅಥವಾ ಆ ಒಂದು ಮೋದಿ ಅವರ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತವ್ರಿಗಾಗಿರ್ಬೋದು ಸಾಕಷ್ಟು ಧನ್ಯವಾದಗಳನ್ನ ತಿಳಿಸ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಸದ್ಯ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಮೈಸೂರು.